ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಂತ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅವರು ಫಿಸಿಕಲ್ ಎಫರ್ಟ್ ಹಾಕ್ತಾ ಇರ್ತಾರೆ. ನಮ್ಮಲ್ಲಿರತಕ್ಕಂಥ ಒಂದು ದೊಡ್ಡ ಮಹತ್ತರವಾದ ಒಂದು ಪೊಟೆನ್ಷಿಯಲ್ ಪವರ್ ಯಾವುದಪ್ಪ ಅಂದರೆ ಹ್ಯೂಮನ್ ಮೈಂಡ್. ಆ ಮೈಂಡ್ ಪವರ್ನ ಟ್ಯಾಪ್ ಮಾಡೋದೇ ಇಲ್ಲ. ಸುಮ್ಮನೆ ಫಿಸಿಕಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಶಾಲೋ ಸಕ್ಸಸ್ ಸಿಗುತ್ತೆ ಅಷ್ಟೇ, ರೈಟ್? ಸೊ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದು ನಿಮಗೆ ದೊಡ್ಡ ಸಾಧನೆ ಮಾಡಬೇಕು, ಅದು ಕಡಿಮೆ ಎಫರ್ಟ್ ಹಾಕಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪವರ್, ನಮ್ಮ ಮೈಂಡ್ ಪವರ್ನ ಬಳಸ್ಬೇಕಂತ ಆಸೆ ಇದೆ ಅನ್ನೋದಾದರೆ ದೆನ್ ವಾಚ್ ದಿಸ್, ರೈಟ್? ಸೊ ಟೈಪ್ ಎಸ್ ಇನ್ ದ ಚಾಟ್ ಬಾಕ್ಸ್, ಗಿವ್ ಸಮ್ ಗುಡ್ ಥಮ್ಸ್ ಅಪ್. ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ, ಕನ್ನಡದ ಫಸ್ಟ್ ಬಿಸ್ನೆಸ್ ಕೋಚ್. ಲಾಸ್ಟ್ 13 ವರ್ಷಗಳಲ್ಲಿ ಟೋಟಲಿ 7,500 ಜನಕ್ಕಿಂತ ಜಾಸ್ತಿ ಬಿಸ್ನೆಸ್ ಓನರ್ಸ್ ನಮ್ಮ ಜೊತೆ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಯಶಸ್ಸನ್ನ ಪಡೆದಿದ್ದಾರೆ. ಸೊ ಸ್ನೇಹಿತರೆ, ನೀವು ಉದ್ಯಮಿಗಳಾಗಿದ್ದರೆ ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ವೇಸ್ ದಿಸ್ ಸ್ಟ್ರೆಸ್, ಟೆನ್ಷನ್, ಎಷ್ಟೊಂದು ಕೆಲಸ ಅರ್ಧಂಬರ್ಧ ಆಗ್ತಾ ಇರುತ್ತೆ, ಹೌದಲ್ವಾ? ಆ್ಯಂಡ್ ದೆನ್ ಲೈಕ್ ದರ್ ಇಸ್ ಅ ಟೈಮ್ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ರಿಸಲ್ಟ್ ಸಿಗ್ತಾ ಇರೋದಿಲ್ಲ. Reason? Somewhere you have got disconnected to your subconscious mind power, or basically mind power. ನೋಡಿ, ನಾವು ಹಿರಿಯರು ಯಾವಾಗಲೂ ಏನು ಹೇಳ್ತಾ ಇದ್ರು, ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಎದ್ದೋಗ. ಆಮೇಲೆ ಏನೋ ಒಂದು ಸೈಂಟಿಫಿಕ್ ಕಾರಣ ಇರ್ಬೋದಲ್ವ ಅದಕ್ಕೆ. ಎಷ್ಟೊಂದು ಜನ ಹೇಳಿದ್ದಾರೆ ಮೆಡಿಟೇಷನ್ ಮಾಡು ಅಂತ ಹೇಳ್ಬಿಟ್ಟು. ಏನಕ್ಕೆ ಮೆಡಿಟೇಷನ್ ಮಾಡಕ್ಕೆ ಹೇಳ್ತಾರೆ? ಏನಾದರೂ ಇದೆಯಾ ಅಂಥದ್ದು ವಿಶೇಷತೆ? ಎಸ್ ಇದೆ. ಓಕೆ, ಏನದು? ನಾವು ಈ ಮೆಡಿಟೇಷನ್ಗೂ ಮೌನವಾಗಿರೋದಕ್ಕೂ ವ್ಯತ್ಯಾಸ ಇದೆ. ಸರ್, ಬಿಸ್ನೆಸ್ಗೂ ಮೆಡಿಟೇಷನ್ ಯಾವ್ದು ಸಂಬಂಧ ಸರ್ ಅಂತ ನೀವು ಕೇಳಿದ್ರೆ ತುಂಬ ಸಂಬಂಧ ಇದೆ. ಮೊಟ್ಟ ಮೊದಲನೇದಾಗಿ ಐ ಜಸ್ಟ್ ವಾಂಟ್ ಟು ಕ್ವಿಕ್ಲಿ ಇಂಟ್ರೊಡ್ಯೂಸ್ ಟು ಯು 5 ಪರ್ಸನಾಲಿಟೀಸ್. ನಾವು ನಮ್ಮ ಹ್ಯೂಮನ್ ಬೀಯಿಂಗ್, ನಮಗೆ 5 ಆಯಾಮಗಳಿದೆ, 5 ಬಾಡೀಸ್ ಅಂತ ಕರಿತೀವಿ. ಒಂದು ಈ ಅನ್ನಮಯ ಕೋಶ, ಮೀನ್ಸ್ ದಿಸ್ ಫಿಸಿಕಲ್ ಬಾಡಿ. ಅಂಡ್ ಸೆಕೆಂಡ್, ಇದಕ್ಕಿಂತ ಇನ್ನು ಸೂಕ್ಷ್ಮವಾಗಿರತಕ್ಕಂಥ ದೇಹ ಅಂದರೆ ಮನಸ್ಸು, ನಮ್ಮ ಮೆಂಟಲ್ ಪರ್ಸನಾಲಿಟಿ, ಮೈಂಡ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಕಮ್ಸ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಓಕೆ, ಆಮೇಲೆ ಬಂದು ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕ ಆಯಾಮ. 5ನೇದು ನಮ್ಮ ಎನರ್ಜಿ ಬಾಡಿ, ಸೊ ಸ್ಪಿರಿಚುವಲ್ ಎನರ್ಜಿ ಅಂತ ಕರೀತಾರೆ. ತುಂಬ ಜನ ನಮ್ಮ ದೈಹಿಕ ಶಕ್ತಿನ ಮಾತ್ರ ಬಳಸ್ತೀವಿ. ನಮ್ಮಲ್ಲಿರತಕ್ಕಂಥ ನಿಜವಾದ ಸಾಮರ್ಥ್ಯ ಏನದು ಅಂದರೆ ನಮ್ಮ ಮೈಂಡ್ ಪವರ್. ಈ ಮೈಂಡ್ ಪವರ್ನ ಬಳಸಿದಾಗ ಏನಾಗುತ್ತೆ, ನೀವು ಯಾವುದೇ ಉದ್ಯಮದಲ್ಲಿ ಇರ್ಬೋದು, ಯಶಸ್ಸು ಶತಸಿದ್ಧ. ಸೊ ಮಾತಾಡೋಣ ಇವಾಗ. ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಬಿ ಅ ವಿನ್ನರ್? ಟೈಪ್ ವಿನ್ನರ್. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ವಿನ್ನರ್ ಆಗಲಿಕ್ಕೆ. ಬಟ್ ಯಾಕೆ ಕೆಲವು ಸತಿ ನಾನು ನಿಮಗೆ ಟೈಪ್ ಮಾಡಿ, ಟೆಕ್ಸ್ಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಸೊ ದ್ಯಾಟ್ ಯು ಇಂಟ್ರಾಕ್ಟ್ ವಿತ್ ದ ಸೇಮ್ ವರ್ಡ್ಸ್ ಅಂಡ್ ಆ ಒಂದು ಕಂಟೆಂಟ್ ಟೈಪ್ ಮಾಡ್ತಾ ಇಟ್ ವಿಲ್ ಗೋ ಟು ಯು ಯುವರ್ ಸಬ್ ಕಾನ್ಷಿಯಸ್, ರೈಟ್? ನಾನು 20 ವರ್ಷಗಳ ಹಿಂದೆ ಕಲಿತಂತಹ ಒಂದು ಕೊಟೇಶನ್ ವಿಚ್ ಚೇಂಜ್ ಮೈ ಲೈಫ್. ಆಲ್ ಥಿಂಗ್ಸ್ ಆರ್ ಕ್ರಿಯೇಟೆಡ್ ವಾಯ್ಸ್ ಒನ್ಸ್ ಇನ್ ಅ ಹ್ಯೂಮನ್ ಮೈಂಡ್, ಲೇಟರ್ ಇನ್ ದ ರಿಯಲ್ ವರ್ಲ್ಡ್. ಏನಿಂಗಂದ್ರೆ ನೋಡಿ, ವಸ್ತುಗಳು 2 ಸತಿ ಸೃಷ್ಟಿ ಆಗುತ್ತಂತೆ. ಒಂದು ನಮ್ಮ ಮೈಂಡ್ ಒಳಗಡೆ, 2ನೇದು ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ. ಒಂದು ಫುಟ್ಬಾಲ್ ಟೀಮ್ಗೆ ಏನು ಮಾಡಿದ್ರಂದ್ರೆ, ಒಂದು ಟೀಮ್ಗೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿಸಿದ್ರು, ಇನ್ನೊಂದು ಟೀಮ್ಗೆ ಪ್ರಾಕ್ಟೀಸ್ ಮಾಡಿಸಿ ಜೊತೆಗೆ ಕಣ್ಮುಚ್ಚಿಬಿಟ್ಟು ಸೈಲೆಂಟಾಗಿ ಕುಣಿಸಿ ಆ ಪ್ರಾಕ್ಟೀಸ್ನ ಮೆಂಟಲಿ ಕೂಡ ಸುಮ್ಮನೆ ವಿಜುವಲೈಸ್ ಮಾಡೋಕ್ಕೆ, ಅಂದರೆ ಜಸ್ಟ್ ಮೈಂಡಲ್ಲಿ ನೋಡೋಕೆ ಶುರು ಮಾಡಿಸಿದ್ರು. ದೆನ್ ರಿಯಲ್ ಮ್ಯಾಚ್ ಆದಾಗ ಏನಾಯಿತು, ಯಾರು ವಿನ್ ಆದರು? ದ ಟೀಮ್ ಪ್ರಾಕ್ಟೀಸ್ಡ್ ಅಂಡ್ ಮೆಂಟಲಿ ವಿಜುವಲೈಸ್ಡ್, ಅವ್ರು ವಿನ್ ಆಗಿದ್ದು. ರೀಸನ್, ಅವರು ಮ್ಯಾನಿಫೆಸ್ಟ್ ಮಾಡಿದ್ರು ಮೈಂಡಲ್ಲಿ. ಸೊ ಪ್ರತಿದಿನ 20 ನಿಮಿಷಗಳ ಕಾಲ ಜಸ್ಟ್ ಸಿಟ್ ಡೌನ್, ಬೀಯಿಂಗ್ ಸೈಲೆಂಟ್. ನಾನು ಧ್ಯಾನದ ಬಗ್ಗೆ ಹೇಳ್ತಾ ಇಲ್ಲ. ಧ್ಯಾನ ಅಂದರೆ ಏನು? ಯಾವುದಾದ್ರೂ ದೇವರು, ಯಾವುದಾದ್ರೂ ವಿಚಾರದ ಮೇಲೆ ಕಂಟಿನ್ಯೂಸ್ ಆಗಿ ನೀವು ಭಜಿಸೋದು, ಧ್ಯಾನ ಮಾಡೋದು, ಮೆಡಿಟೇಷನ್ ಅಂತ ಕರೀತಾರೆ. ಬಟ್ ನಾನು ಮಾತಾಡ್ತಾ ಇರೋದೇನಪ್ಪ ಅಂದರೆ ಮೌನವಾಗಿರೋದು, ಸ್ಟಿಲ್ ಆಗಿರೋದು, ಬೀಯಿಂಗ್ ಇನ್ ಸೈಲೆನ್ಸ್. ಹೇಗಿರಬೇಕಿದು ಸೈಲೆನ್ಸ್ ಅಂತ ಹೇಳಿದ್ರೆ?
ನೀವು ಎಷ್ಟು ತಟಸ್ಥವಾಗಿ ಬಾಡಿ ಒಂದು ಚೂರು ಅಲ್ಗಾಡ್ದಿರಂಗೆ 20 ನಿಮಿಷ ನಿಮ್ಮ ಬಾಡಿನ ಸೈಲೆಂಟ್ ಮಾಡಿ ಒಂದು ಶಿಲೆ ತರ ಮಾಡಿ ಕೂತ್ಕೊಳಕ್ ಕಲ್ತ್ರೆ, ಅಭ್ಯಾಸ ಮಾಡಿದ್ರೆ ನಿಮ್ಮ ಮೈಂಡ್ ಏನಾಗುತ್ತೆ, ಒಂದಿನಕ್ಕೆ 60,000 ಥಾಟ್ಸ್ ಏನ್ ಬರ್ತಾ ಹೋಗುತ್ತೆ, ಸೈಂಟಿಫಿಕಲಿ ಪ್ರೂವನ್. 60,000 ಥಾಟ್ಸ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ರಿಡ್ಯೂಸ್ಡ್. ಯಾವಾಗ ತುಂಬಾ ಅನ್ವಾಂಟೆಡ್ ಥಾಟ್ಸ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ನಮ್ಮ ಮೈಂಡ್ ಎಷ್ಟು ಕಾಮ್ ಆಗುತ್ತೆ, ನಮ್ಮ ಎನರ್ಜಿ ಅಷ್ಟು ನಮ್ಮ ಹತ್ರ ಉಳಿಯುತ್ತೆ. ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಒಂದು ಕಡೆ ಕಂಪ್ಲೀಟ್ಲಿ ಕಣ್ಮುಚ್ಕೊಂಡು ಒಂದು ಬಾಡಿ ಒಂದು ಕಣ್ಣು ಕೂಡ ಮಿಟ್ಸ್ದಿರಂಗೆ 20 ನಿಮಿಷ ಯಾಕೆ ಕುತ್ಕೊಳಕ್ ಆಗಲ್ಲ ಅಂದ್ರೆ ಫಿಸಿಕಲಿ ಫಿಟ್ ಆಗಿಲ್ಲ. ಹೌ ಮೆನಿ ಆಫ್ ಯು ಫಿಟ್? ಟೈಪ್ ಫಿಟ್. 20 ನಿಮಿಷ ಬಾಡಿ ಒಂದು ಚೂರು ಕೂಡ ಅಲ್ಗಾಡ್ದಿರಂಗೆ ಹಿಂಗ್ ಅನ್ಕೊಂಡಿರಾ, ಹಿಂಗ್ ಅನ್ಕೊಂಡಿರಾ, ಹಿಂಗ್ ಅನ್ಕೊಂಡಿರಾ. ಹೌ ಮೆನಿ ಆಫ್ ಯು ಕ್ಯಾನ್ ಸಿಟ್ ಡೌನ್? ಕಲ್ಲಿನ ತರ, ಶಿಲೆ ತರ, ಟೈಪ್ ಸ್ಟಿಲ್ ಫಿಟ್. ಪ್ರಾಕ್ಟೀಸ್ ಅನ್ನು ಮಾಡಿದ್ರೆ ಬರುತ್ತೆ. ಫಸ್ಟ್ ವಿ ನೀಡ್ ಟು ಲರ್ನ್ ಟು ಸಿಟ್ ಡೌನ್ 20 minutes ವಿಥೌಟ್ ಮೂವಿಂಗ್ ಅವರ್ ಬಾಡಿ. ಓಕೆ. ಎರಡನೇದು, ಏನಾಗುತ್ತೆ ಬೆನಿಫಿಟ್ ಇದರಿಂದ? ಯಾವಾಗ ನಾವು ಬಾಡಿ ಫಿಟ್ ಮಾಡ್ಕೊತೀವಿ, ಫಿಟ್ ಬಾಡಿನಲ್ಲೇ ಪವರ್ಫುಲ್ ಮೈಂಡ್ ಇರಕ್ಕೆ ಸಾಧ್ಯವಾಗೋದು. ಪವರ್ಫುಲ್ ಮೈಂಡ್ ಏನಿಗೆ ಬೇಕು? ಪವರ್ಫುಲ್ ಮೈಂಡ್. ಎಸ್, ಯಾರು ಬಾಡಿ ಸ್ಟ್ರಾಂಗ್ ಆಗಿರುತ್ತೆ, ಫಿಟ್ ಆಗಿರುತ್ತೆ, ಪವರ್ಫುಲ್ ಮೈಂಡ್ ಇದೆ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಬಿಸ್ನೆಸ್ ಅಲ್ಲಿ. ಹೌದಲ್ವಾ? ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಬೋದು, ಕ್ಲಿಯರ್ ಪ್ಲಾನಿಂಗ್ ಮಾಡ್ಬೋದು, ಫೋಕಸ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸಗಳು ಮಾಡ್ಬೋದು. ಬೆನಿಫಿಟ್ಸ್ ಆರ್ ಅನ್ಲಿಮಿಟೆಡ್, ಮಲ್ಟಿಪಲ್ ಬೆನಿಫಿಟ್ಸ್. ಚಾಲೆಂಜ್ ಏನಪ್ಪಾ ಅಂದ್ರೆ ಫಿಟ್ ಬಾಡಿ ಇಲ್ಲ. ಸೊ ಪ್ರತಿದಿನ ಎಕ್ಸಸೈಸ್ ಮಾಡಿ ಅಂಡ್ ದೆನ್ ಯು ಬಿಲ್ಡ್ ಯುವರ್ ದಟ್ ಸೀಟ್ ಆಫ್ ಸೈಲೆನ್ಸ್. ಇದು ಆಗ್ಬೇಕಂದ್ರೆ ಕೆಲವು ಪ್ರೀ ಕಂಡೀಷನ್ಸ್ ಇರುತ್ತೆ. ಅಂದ್ರೆ ಒಂದು, ಪ್ರತಿದಿನ ಒಂದೇ ಜಾಗದಲ್ಲಿ ಕೂತ್ಕೊಳ್ಳಿ. ಡೋಂಟ್ ಗೋ ಆನ್ ಚೇಂಜಿಂಗ್ ಯುವರ್ ಪ್ಲೇಸ್. ಒಂದು ಜಾಗನ, ಪ್ರಶಸ್ತವಾಗಿರೋ ಜಾಗನ ಆಯ್ಕೆ ಮಾಡ್ಕೊಳ್ಳಿ, ಮೊದಲನೇದು. ಎರಡನೇದು, ಅಕ್ಕಪಕ್ಕ ವಾತಾವರಣದಲ್ಲಿ ಡಿಸ್ಟರ್ಬ್ ಇಲ್ಲದೆ ಹೋದ್ರೆ ತುಂಬಾ ಉತ್ತಮ. ಸೊ ಅರ್ಲಿ ಮಾರ್ನಿಂಗ್ ಇಸ್ ವೆರಿ ನೈಸ್. ಓಕೆ. ಸೊ ನಾನು ರೀಸೆಂಟ್ ವಿಡಿಯೋ ನೋಡಿದ್ರೆ ಅನ್ಸುತ್ತೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋ ಪ್ರಯೋಜನ ಏನು ಅಂತ ಹೇಳ್ಬಿಟ್ಟು. ಸೊ ವೆನ್ ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಬಹುದು. ರೈಟ್. ಸಿಟ್ ಡೌನ್ ಇನ್ ದ ಸೇಮ್ ಪ್ಲೇಸ್. ಸೆಕೆಂಡ್, ಸೇಮ್ ಟೈಮ್. ಅದು ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ, ಬಾಡಿ ಕಂಡೀಷನಿಂಗ್ ಆಗುತ್ತೆ. ಯಾವಾಗ ಬಾಡಿ ಕಂಡೀಷನಿಂಗ್ ಆಗುತ್ತೆ, ಅದೇ ಜಾಗ ಅದೇ ಸಮಯ. ಸೊ ಬಾಡಿ ಗೆಟ್ಸ್ ಟ್ಯೂನ್ ಟು ಇಟ್. ಜೊತೆಗೆ ಆ ಜಾಗ ನಿಮ್ಗೆ ಸೈಲೆನ್ಸ್ ಕ್ರಿಯೇಟ್ ಆಗಿರುತ್ತೆ. ತುಂಬಾ ಬೇಗ ನೀವು ಮೌನದಲ್ಲಿ ಜಾರ್ಬೋದು ಈಸಿಯಾಗಿ. ಕರೆಕ್ಟ್. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಮಾತು ಬೆಳ್ಳಿ, ಮೌನ ಬಂಗಾರ. ಸೊ ನಾನು ಮೌನದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮೌನದ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಸ್ನೆಸ್ ಮಾಡ್ಬೇಕಾದ್ರೆ ಮೌನವಾಗಿರ್ಕೂಡ್ದು. ನಾನು ಮೌನ ಮಾತಾಡ್ತಾ ಇರೋದು ಬೆಳಗ್ಗೆ ಹೊತ್ತು, ಅರ್ಲಿ ಮಾರ್ನಿಂಗ್ ಮೌನದಲ್ಲಿ ಕುಳಿತುಕೊಳ್ಳುವ ಪ್ರಯೋಜನ ಬಗ್ಗೆ ಮಾತಾಡ್ತಾ ಇರೋದು. ಸೀಟ್ ಆಫ್ ಸೈಲೆನ್ಸ್ ಅಂತ ಕರಿತೀವಿ. ನಾಟ್ ಅ ಮೆಡಿಟೇಷನ್, ರೈಟ್? ನಾಟ್ ಅ ಕಾಂಟಂಪ್ಲೇಷನ್. ಇಲ್ಲಿ ಮಾಡಬೇಕಾಗಿರೋದು ಥಾಟ್ಸ್ ಮಾಡಬೇಕಾಗಿಲ್ಲ, ವಿಜುವಲೈಸೇಷನ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ದೇಹವನ್ನು ತಟಸ್ಥಗೊಳಿಸ್ಕೊಂಡು ಕೂತ್ಕೊಬೇಕು. ಎರಡನೇದು, ಕಣ್ಮುಚ್ಕೊಂಡು ಕೂತ್ಕೊಂಡ್ಮೇಲೆ ಏನ್ ಮಾಡಬೇಕು ಸರ್? ಲಿಸನ್, 60,000 ಥಾಟ್ಸ್ ಏನಿರುತ್ತೆ, ತುಂಬ ಡಿಸ್ಟರ್ಬ್ ಆಗಿರೋದ್ರಿಂದ ಮೈಂಡು, ನಿಮ್ಮ ಥಾಟ್ ಕ್ಲಾರಿಟಿ ಕಡಿಮೆ ಇರುತ್ತೆ. ತುಂಬ ಜನ ಯಾರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಬ್ಯುಸಿ ಇರ್ತಾರೆ, ಅವ್ರ ಮೈಂಡ್ ಕ್ಲಾರಿಟಿ ಕಡಿಮೆ ಇರುತ್ತೆ. ಸೊ ಪ್ರಾಕ್ಟೀಸ್ ದಿಸ್. ನಾನು ಇದನ್ನು 20 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನ ಸೈಲೆನ್ಸ್ ಅನ್ನೋದನ್ನ ಕಲ್ತು 15-16 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಬೇರೆ ಥರ ಮೆಡಿಟೇಷನ್, ವಿಜುವಲೈಸೇಷನ್, ಪವರ್ ನ್ಯಾಪ್ ಬೇರೆದು ಮಾಡ್ತಾ ಇದ್ದೆ.
ಸೊ ನೀವು ಬೇರೆ ಯಾವುದೇ ಒಬ್ಬ ವ್ಯಕ್ತಿಗಳನ್ನ, ಸಾಧಕರನ್ನ ನೋಡಿದಾಗ ನೀವು ದೇ ಪ್ರಾಕ್ಟೀಸ್ ದಿಸ್ ಪರ್ಟಿಕ್ಯುಲರ್ ಟೈಮಲ್ಲಿ ಪ್ರತಿದಿನ ದೇ ಪ್ರಾಕ್ಟೀಸ್ ಸೈಲೆನ್ಸ್. ಸೊ ಈ 60,000 ಥಾಟ್ಸ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ರೆಡ್ಯೂಸಿಂಗ್. ಸೊ ಆ 20 ನಿಮಿಷಗಳು ನಿಮ್ಗೆ ಏನಾಗುತ್ತೆ, ಇನ್ಕಂಪ್ಲೀಟ್ ಸೈಕಲ್ಸ್ ಕಂಪ್ಲೀಟ್ ಆಗುತ್ತೆ. ಒಂದು ಎರಡನೇದು, ನಿಮ್ಮ ಕ್ಲಾರಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ವಿಜುವಲೈಸೇಷನ್ ಪವರ್ ತುಂಬಾ ಪವರ್ಫುಲ್ ಆಗುತ್ತೆ. ಥರ್ಡ್ ಐ ಅಂತ ಏನ್ ಕರೀತಾರೆ ಅಥವಾ ದೂರದೃಷ್ಟಿ ಅಂತ ಏನ್ ಕರೀತಾರೆ, ದಟ್ ಸ್ಟಾರ್ಟ್ ಗೆಟಿಂಗ್ ಓಪನ್ ಅಪ್. ಬೆನಿಫಿಟ್ಸ್ ಆರ್ ಮಲ್ಟಿಪಲ್. ಓಕೆ, ದೆನ್ ಸಿ, ನಾವೇನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂತೀವಿ ಹೊರಗಡೆ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಆ ಕಲ್ಪಿಸ್ಕೊಳ್ಳೋದು ತುಂಬಾ ಜನರ ಕೈಲಿ ಆಗಲ್ಲ. ಯಾರು ಮೌನದಲ್ಲಿ ಕುಳಿತುಕೊಳ್ಳೋದ ಅಭ್ಯಾಸ ಮಾಡ್ತಾರೆ, ಏನಾಗುತ್ತೆ, ಕಲ್ಪನಾ ಶಕ್ತಿ ಜಾಸ್ತಿ ಆಗುತ್ತೆ. that's a actual advantage. So you start practicing on a daily basis. ತುಂಬಾ ಥಾಟ್ಸ್ ಇಂದ ಕಡಿಮೆ ಥಾಟ್ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಒಂದು ಟೈಮ್ ಬರುತ್ತೆ, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಖಾಲಿ ಸ್ಲೇಟ್, ಏನು ಕಣ್ಣಿಂದ ಏನೂ ಕಾಣಿಸಲ್ಲ, ಯಾವ ಯೋಚನೆಗಳು ನಿಮ್ಗೆ ಮೈಂಡಿಗೆ ಬರ್ತಾ ಇರಲ್ಲ. ಆ ಒಂದು ಸ್ಥಿತಿಗೆ ನೀವು ಬಂದಾಗ, ಆ ಸ್ಥಿತಿ ಬಂದಾಗ ನಿಮ್ಗೆ ಒಂದು 20 ನಿಮಿಷದ ಅಲಾರಾಮ್ ಇಟ್ಟಿರ್ತೀರ. ಆ 20 ನಿಮಿಷ ಅಲಾರಾಮ್ ಬರಕ್ ಇನ್ನೇನು ಹೊಡೆಯುತ್ತೆ ಅನ್ನೋದಕ್ಕೂ ನಿಮ್ಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ನೀವು ಯಾವ ಚಿತ್ರಣವನ್ನು ಕಲ್ಪಿಸ್ಕೊಂತೀರಾ. ಎಕ್ಸಾಂಪಲ್, ಬ್ರಾಂಚಸ್ ಜಾಸ್ತಿ ಆಗ್ತಾ ಇರೋದು, ಟರ್ನ್ ಓವರ್ ಜಾಸ್ತಿ ಆಗ್ತಾ ಇರೋದು, ಪ್ರಾಫಿಟ್ ಜಾಸ್ತಿ ಆಗ್ತಾ ಇರೋದು, ನಿಮ್ಮ ಬ್ರಾಂಚ್ ಸಕ್ಸಸ್ಫುಲ್ ಆಗ್ತಾ ಇರೋದು, ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಬೆಳೀತಾ ಇರೋದು, ನೀವು ಏನು ಕಲ್ಪಿಸ್ಕೊಂತೀರಾ, ಏನು ಚಿತ್ರಿಸ್ಕೊಂತೀರಾ, ಆ ಒಂದು ಕಲ್ಪನೆ ಸಾಕಾರ ತುಂಬಾ ಬೇಗ ಆಗುತ್ತೆ. ಹೇಗಾಗುತ್ತೆ, ಕೆಲವು ವಿಚಾರಗಳು ತುಂಬಾ ಡೀಟೇಲ್ ಆಗಿ ಹೇಳ್ಕೊಡಕ್ಕಾಗಲ್ಲ, ಅನುಭವಿಸ್ಕೊಂಡೇ ತಿಳ್ಕೊಳಕ್ ಸಾಧ್ಯವಾಗುತ್ತೆ. ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇಟ್. ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ಇಟ್. ಐ ನಾಟ್ ಗೋ ಟು ಡೀಪ್ ಇನ್ ಟು ದ ಸೈನ್ಸ್. ಬೆನಿಫಿಟ್ಸ್ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಮತ್ತೆ ತುಂಬಾ ಜನರಿಗೆ, ಬಿಸ್ನೆಸ್ ಓನರ್ಸ್ಗೆ ಆತುರ ಜಾಸ್ತಿ, ತುಂಬಾ ಬೇಗ ಇಂಪಲ್ಸಿವ್ ಆಗಿ ನಿರ್ಧಾರಗಳು ತಗೊಂಡ್ಬಿಡ್ತಾರೆ. ಏನಾಗುತ್ತೆ ಅಂದ್ರೆ ಅವ್ರಿಗೆ ಅವರ ಭಾವನೆಗಳು ಮತ್ತೆ ಅವರ ಯೋಚನೆಗಳ ಮೇಲೆ ಕಂಟ್ರೋಲ್ ಇಟ್ಕೊಳಕ್ ಆಗ್ತಾ ಇರಲ್ಲ. ಅದು ಮಾಡ್ಕೊಡುದು ಅನ್ಕೊಂಡ್ಬಿಟ್ಟಿರ್ತಾರೆ, ಮಾಡ್ಬಿಟ್ಮೇಲೆ ಮಾಡ್ಕೊಡೋದಾಗಿತ್ತು. ಬಟ್ ಪ್ರತಿದಿನ ಮೌನವಾಗಿ ಕುಳಿತುಕೊಳ್ಳೋ ಅಭ್ಯಾಸ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಶೇಷ ಪ್ರಯೋಜನ ಬರಕ್ ಶುರು ಆಗುತ್ತೆ. ವಾಟ್ಸ್ ದ ವಿಶೇಷ ಪ್ರಯೋಜನ ಅಂದ್ರೆ, ನಿಮ್ಮ ಯೋಚನೆಗಳನ್ನ ನೀವು ನೋಡಕ್ ಶುರು ಮಾಡ್ಬೋದು. ಯಾವಾಗ ನಿಮ್ಮ ಯೋಚನೆಗಳನ್ನ ನೀವು ಮಿರರಿಂಗ್ ಮಾಡಕ್ ಶುರು ಮಾಡ್ತೀರಾ, ನೀವು ಯಾವ ಜೊತೆ ಆದ್ರೂ ಡಿಸ್ಕಸ್ ಮಾಡ್ತಾ ಇರ್ತೀರಾ, ಪ್ರೆಸೆಂಟೇಶನ್ ಮಾಡ್ತಾ ಇರ್ತೀರಾ, ನೆಗೋಷಿಯೇಟ್ ಮಾಡ್ತಾ ಇರ್ತೀರಾ, ನಿಮ್ಗೆ ಆ ಒಂದು ಹಿಡಿತ ಬಂದ್ಬಿಡುತ್ತೆ. ಒಂದೊಂದು ಮಾತು ತೂಕದಿಂದ ಮಾತಾಡಕ್ ಶುರು ಮಾಡ್ತೀರಾ. ಒಂದೊಂದು ಹೇಳಿಕೆಗಳು ಕ್ಲಿಯರ್ ಆಗಿರುತ್ತೆ. ಯಾವುದು ಕೂಡ ಇಂಪಲ್ಸಿವ್ ಅಂದ್ರೆ ಮನ್ಸಿಗೆ ಬಂತು ಹೇಳ್ಬಿಟ್ಟೆ ಅನ್ನೋ ಬರೋದಿಲ್ಲ. ತೂಕ ಮಾಡಿ ಯೋಚನೆ ಮಾಡಿ ಕಾರುವಕ್ಕಾಗಿ ಮಾತಾಡೋ ಶಕ್ತಿ ಬರುತ್ತೆ. ಎಷ್ಟು ಜನರಿಗೆ ಬೇಕಿದು? ಪ್ರಾಕ್ಟೀಸ್ ಎವ್ರಿ ಡೇ ಸೈಲೆನ್ಸ್. ನಿಮ್ಮ ಯೋಚನೆಗಳು ನಿಮ್ ಕಂಟ್ರೋಲ್ ಇಟ್ಕೊಬಹುದು. ಎಷ್ಟೋ ಸತಿ ಗೊತ್ತು, ಕೋಪ ಮಾಡ್ಕೋಕೂಡ್ದು, ಇರಿಟೇಟ್ ಆಗ್ಕೂಡ್ದು, ಕಸ್ಟಮರ್ ಇರಿಟೇಟ್ ಮಾಡ್ಬೋದು, ಎಂಪ್ಲಾಯೀಸ್ ಏನೋ ಒಂದು ಮಾತಾಡ್ಬೋದು, ಅಥವಾ ಅಕ್ಕಪಕ್ಕದ ಬಿಸ್ನೆಸ್ ಪೀಪಲ್ ಏನೋ ಕಾಂಪಿಟೇಷನ್ ಅಲ್ಲಿ ಏನೋ ತರ್ಬೋದು. ನಿಮ್ಗೆ ಗೊತ್ತು, ಲೈಕ್ ಏನಾದ್ರೂ ಒಂದು ತಪ್ಪು ಮಾತಾಡ್ಬಿಟ್ರೆ ಸಂಬಂಧ ಕೆಟ್ಟೋಗುತ್ತೆ, ಅಥವಾ ಅವ್ರು ಬೇಕು ಅಂತ ಹಂಗ್ ಮಾಡ್ತಾ ಇರ್ತಾರೆ. ಭಾವನೆಗಳನ್ನ ಕಂಟ್ರೋಲ್ ಇಟ್ಕೊಬೇಕು. ಬಟ್ ಎಷ್ಟೊಂದು ಜನರಿಗೆ ಅದಾಗ್ತಾ ಇರಲ್ಲ. ಪ್ರತಿದಿನ 20 ನಿಮಿಷ ಮೌನದಲ್ಲಿ ಕೂತ್ಕೊಂಡು ನಿಮ್ಮನ್ನ ನೀವು ನೋಡ್ಕೊಳಕ್ ಶುರು ಮಾಡಿದ್ರಿ. ನಿಮ್ಮ ಬ್ರೀತಿಂಗ್ ಏನು ಮಾಡ್ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಇರಲಿ. ನಿಮ್ಮ ಆಜ್ಞಾ ಚಕ್ರ, 2 ಕಣ್ಣುಗಳು, ಹುಬ್ಬುಗಳ ಮಧ್ಯೆ ನಿಮ್ಮ ಗಮನ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಜಸ್ಟ್ ಪ್ರಾಕ್ಟೀಸ್. ಯಾರೇ ಎಷ್ಟೇ ನಿಮ್ಗೆ ಲೈಕ್ ಡಿಸ್ಟರ್ಬ್ ಮಾಡೋದು, ಏನೇ ಡಿಸ್ಟರ್ಬ್ ಮಾಡೋ ಒಂದು ಸ್ಟೇಟ್ಮೆಂಟ್ ಕೊಟ್ರು ಏನಾಗುತ್ತೆ ಅಂದ್ರೆ, ನಿಮ್ಮ ಭಾವನೆಗಳಲ್ಲಿ ಏರಿಳಿತ ಆಗಲ್ಲ. ಏರಿಳಿತ ಆದ್ರೂ
ಅದು ನಿಮ್ಮ ಹಿಡಿತದಲ್ಲಿರುತ್ತೆ. ಎಷ್ಟು ಜನರಿಗೆ ಎಮೋಷನಲ್ ಕಂಟ್ರೋಲ್ ಬೇಕು? ಟೈಪ್ ಎಮೋಷನಲ್ ಕಂಟ್ರೋಲ್. ಎಮೋಷನಲ್ ಕಂಟ್ರೋಲ್, ಭಾವನೆಗಳ ಹಿಡಿತ ಯಾವಾಗ ಆಗುತ್ತೆ? 20 minutes seat of silence. Simple. Right? ಸೊ ಒಂದು ಮ್ಯಾನಿಫೆಸ್ಟೇಷನ್, ಕಲ್ಪನಾ ಶಕ್ತಿ ಜಾಸ್ತಿ ಆಗುತ್ತೆ, ಅಟೆನ್ಷನ್ ಫೋಕಸ್ ಜಾಸ್ತಿ ಆಗುತ್ತೆ, ದೆನ್ ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಜಾಸ್ತಿ ಆಗುತ್ತೆ, ಭಾವನೆಗಳ ಮೇಲೆ ಹಿಡಿತ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಎಷ್ಟು ಜನರಿಗೆ ಎನರ್ಜಿ ಜಾಸ್ತಿ ಆಗ್ಬೇಕಂತ ಆಸೆ ಇದೆ? ಅಂದ್ರೆ ಸುಸ್ತು ಕಡಿಮೆ ಆಗಬೇಕು, ತುಂಬಾ ಪವರ್ಫುಲ್ ಅನಿಸ್ಬೇಕು ದಿನ ಪೂರ್ತಿ. ಹಾಗಾದ್ರೆ ಪ್ರಾಕ್ಟೀಸ್ ದಿಸ್. ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದು ಜಾಗದಲ್ಲಿ ತಟಸ್ಥವಾಗಿ 20 ನಿಮಿಷ ಕುಳಿತುಕೊಳ್ಳೋ ಅಭ್ಯಾಸ ಮಾಡಕ್ಕೆ ಶುರು ಮಾಡಿದ್ರಿ, ನಮ್ಮ ಈ ಥಾಟ್ಸ್ ಇದೆಯಲ್ಲ, ಥಾಟ್ಸ್ ನೀಡ್ ಎನರ್ಜಿ. ಈ ಯೋಚನೆಗಳಿಗೆ ಶಕ್ತಿ ಬೇಕು. ಎಷ್ಟೊಂದು ಬೇಡದಿರೋ ಯೋಚನೆಗಳು ಬರ್ತಾ ಇರೋದ್ರಿಂದ ನಮಗೆ ದಿನ ಪೂರ್ತಿ ನಮ್ಮ ಶಕ್ತಿ ವೇಸ್ಟ್ ಆಗ್ತಾ ಇದೆ ಬೇಡದಿರೋ ವಿಚಾರಗಳ ಮೇಲೆ. ಯಾವಾಗ ನೀವು 20 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳೋದು ಕಲ್ತ್ರಿ, ನಿಮ್ಮ ಭಾವನೆಗಳು ಹಿಡಿತ, ನಿಮ್ಮ ಥಾಟ್ಸ್ ಕಂಟ್ರೋಲ್ ಬಂತು ಅಂದ್ರೆ ನಿಮ್ಮ ಎನರ್ಜಿ ಸೇವ್ ಆಗಕ್ಕೆ ಶುರು ಆಯಿತು. ಯಾವಾಗ ನಿಮ್ಮ ಶಕ್ತಿ ನಿಮ್ಮ ಒಳಗಡೆ ಉಳಿತಾ ಇದೆ, ಥಾಟ್ ಎನರ್ಜಿ ಉಳಿತಾ ಇದೆ, ಏನಾಗುತ್ತೆ? ದಿನ ಪೂರ್ತಿ ನೀವು ಹೈ ಎನರ್ಜಿಟಿಕ್ ಆಗಿರ್ತೀರ. ಸಂಜೆ ಆಗ್ತಾ ಆಗ್ತಾ ಕೆಲವರು ಬಿಸ್ನೆಸ್ಗೆ ತುಂಬಾ ಎನರ್ಜಿ ಬೇಕು. ಯಾರು ಈ ಮೆಡಿಟೇಷನ್ ಅಥವಾ ಸೈಲೆನ್ಸ್ ನಲ್ಲಿ ಇರೋದಿಲ್ಲ, ಸಂಜೆ ಹೊತ್ತು ಅವ್ರಿಗೆ ಏನಾಗುತ್ತೆ? ಇರಿಟೇಟ್ ಆಗಕ್ಕೆ ಶುರು ಆಗ್ತಾರೆ. ಟೈಮ್ ಆಗೋಯ್ತು, ಮನೆಗೆ ಹೋಗ್ಬೇಕು ಅನಿಸ್ತಾ ಇದೆ, ಡ್ರೆಸ್ ಚೇಂಜ್ ಮಾಡ್ಬೇಕು ಅನಿಸ್ತಾ ಇದೆ, ಓಕೆ ರಿಲ್ಯಾಕ್ಸ್ ಆಗ್ಬೇಕು ಅನಿಸ್ತಾ ಇದೆ, ಫ್ರೆಂಡ್ಸ್ ಮೀಟ್ ಮಾಡಬೇಕು, ಬೇರೆ ಎಲ್ಲೋ ಹೋಗ್ಬೇಕು, ಆ ಜಾಗನ ಇರಿಟೇಷನ್ ತಕ್ಕ ಶುರು ಬಿಟ್ಟಿರುತ್ತೆ. ಬಟ್ ನೀವು ಯಾವಾಗ ಪ್ರತಿದಿನ ಈ ಮೌನವನ್ನ ಅಭ್ಯಾಸಿಸ್ತೀರಾ, ಟಯರ್ಡ್ನೆಸ್ ಅನ್ನೋದಿರಲ್ಲ. ರಾತ್ರಿ 9 ಗಂಟೆ ಆಗಿರ್ಲಿ, 10 ಗಂಟೆ ಆಗಿರ್ಲಿ, ರಾತ್ರಿ 11 ಗಂಟೆ ಆಗಿರ್ಲಿ, ಅದೇ ಉತ್ಸಾಹದಲ್ಲಿ ಇರ್ತೀರ. ಯಾಕಂದ್ರೆ ನಿಮ್ಮ ಎನರ್ಜಿ ನೀವು ಎಲ್ಲಿ ಹಂಚಬೇಕನ್ನೋದು ನಿಮ್ಗೆ ಪ್ರಾಕ್ಟೀಸ್ ಆಗಿರುತ್ತೆ. ಕರೆಕ್ಟ್? ಟೈಪ್ ಎನರ್ಜಿ, ಶಕ್ತಿ. ಯು ವಿಲ್ ಸೇವ್, ರಿಸರ್ವ್ ಯುವರ್ ಎನರ್ಜಿ. ಯಾರಿಗೆ, ಯಾವ ಬಿಸ್ನೆಸ್ ಮ್ಯಾನ್ಗೆ ತಮ್ಮ ಎನರ್ಜಿನ ಸೇವ್ ಮಾಡೋದು ಬರುತ್ತೆ, ಉಳಿಸ್ಕೊಳಕ್ ಬರುತ್ತೆ, ಯಾವುದ್ರ ಮೇಲೆ ತೊಡಗಿಸ್ಕೊಬೇಕನ್ನೋದು ಬಂದ್ಬಿಡುತ್ತೆ, ಯಶಸ್ಸು ಕಟ್ಟಿಟ್ಟ ಬುದ್ಧಿ. 100%. ಪ್ರತಿದಿನ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅಂಡ್ ವೀಕ್ಲಿ ಒನ್ಸ್ ಐ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸೈಲೆಂಟ್ ಡೇ. ಓಕೆ, monthly once compulsory full day. I don't use mobile, I don't talk to people, be in complete silence. ಇದನ್ನ 13 ವರ್ಷಗಳಲ್ಲಿ ಕನ್ಸ್ಯೂಮ್ಯಾಕ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ ಸೆಲ್ಫ್ ಮಾಸ್ಟರಿ ಅನ್ನೋ ಕೋರ್ಸ್ ಹೇಳ್ಕೊಟ್ಟಿದ್ದೀನಿ. 100 ಜನ 1000 ಜನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ ನೋಡಿ, ಯು ವಿಲ್ ಗೆಟ್ ದ ರಿಸಲ್ಟ್. ರೈಟ್ ಸ್ನೇಹಿತರೆ? ಸೊ ಈಗ ನಾನು ಬಿಸ್ನೆಸ್ ಟೈಕೂನ್ ಅಕಾಡೆಮಿಯಲ್ಲಿ ಫುಲ್ ಟೈಮ್ ಬಿಸ್ನೆಸ್ ಕೋಚಿಂಗ್ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಉದ್ಯಮಿಗಳಿಗೆ ಸ್ಪೆಷಲ್ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ದೀನಿ. 3 days ಟ್ರಾನ್ಸ್ಫಾರ್ಮೇಶನಲ್ ಕೋರ್ಸ್, ವೀಕೆಂಡಲ್ಲಿ, ಸಂಡೇ, ಮಂಡೇ, ಟ್ಯೂಸ್ಡೇ. 8ನೇ ಬ್ಯಾಚ್ ಕಂಟಿನ್ಯೂಸ್ ಆಗಿದೆ. 9th ಬ್ಯಾಚ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ರೈಟ್? ಯಾ, ನೆಕ್ಸ್ಟ್ ಮಂತ್ October 4th ಸ್ಟಾರ್ಟ್ ಆಗುತ್ತೆ. ಎನಿಬಡಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್, ಜಾಯಿನ್ ದಿಸ್. ಅಂಡ್ 1 year ಕೋಚಿಂಗ್ ಇದೆ. ಹೊಸಬ್ರು ಯಾರಿದ್ದೀರಾ, ಒಂದು 3 days ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಅಂಡ್ ಹ್ಯಾವ್ ಗಾಟ್ ಆಲ್ ಮೈ ಆನ್ಲೈನ್ ಪ್ರೋಗ್ರಾಮ್ಸ್. ಸೆಲ್ಫ್ ಮಾಸ್ಟರಿ ಕೋರ್ಸ್ ಇದೆ, BBP ಲೆವೆಲ್ 1 ಅಂಡ್ ಬಿಸ್ನೆಸ್ ಮಾಸ್ಟರಿ ಅಂತ ಪ್ರೋಗ್ರಾಮ್ ಇದೆ. ಇದೆಲ್ಲ ಕನ್ನಡದಲ್ಲಿ ಹೈ ಲೆವೆಲ್ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ. ರೈಟ್? ಸೊ ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು. ನಾನು ಒಂದು ಗುರಿಯಿಂದ ಕೆಲಸ ಮಾಡ್ತಾ ಇದ್ದೀನಿ, ಒಂದು ದೂರದೃಷ್ಟಿ ಇದೆ ನಂದು. 10,000 ಉದ್ಯಮಿಗಳನ್ನ ಟೈಕೂನ್ಗಳನ್ನಾಗಿ ಮಾಡಬೇಕಂತ. ರೈಟ್? ಅಂಡ್ ಇಫ್ ಯು ವಾಂಟ್ ಟು ಬಿ ಒನ್ ಆಫ್ ದೆಮ್ ಟೈಕೂನ್, ಅಟೆಂಡ್ ಮೈ 3 days ವರ್ಕ್ಶಾಪ್ ಅಂಡ್ ಬಿ ಎ ಪಾರ್ಟ್ ಆಫ್ 1 year ಪ್ರೋಗ್ರಾಮ್. ಧನ್ಯವಾದಗಳು. ಸೊ ಪ್ರಾಕ್ಟೀಸ್ ಮಾಡಿ, ದಿ ಮೌನವನ್ನ ಪ್ರಯೋಜನ ಪಡೆಯೋಕ್ಕೆ ಶುರು ಮಾಡಿ. ತುಂಬ ಜನ ಪ್ರಯೋಜನ ಪಡೆದಿದ್ದಾರೆ.
ಅಂಡ್ ಇವತ್ತೇನು ಹೇಳಿದ್ದೀನಿ, ಇಟ್ಸ್ ಅನ್ ಎಟರ್ನಲ್. ಎಲ್ಲ ಕಡೆ ಇದೆ. ಎಲ್ಲೇ ಹೋದ್ರೂ, ಯಾವುದೇ ಹೈ ಎನರ್ಜಿ ಪ್ಲೇಸ್ಗೆ ಹೋದ್ರೂ ಕಡಿಮೆ ಮಾತಾಡಿ, ನಿಶ್ಶಬ್ದವಾಗಿರಿ. ಅದು ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗ್ಬೋದು, ಮಸೀದಿ ಆಗಿರ್ಬೋದು, ಯಾವುದೇ ಪೂಜಾ ಸ್ಥಳ ಆಗಿರ್ಬೋದು, ಅಥವಾ ಯಾವುದೇ ಹಿರಿಯ ವ್ಯಕ್ತಿಗಳ ಹತ್ರ, ತುಂಬ ಪವರ್ಫುಲ್ ವ್ಯಕ್ತಿ ಹತ್ರ ಹೋದಾಗ ನಾವು ಆಟೋಮೆಟಿಕ್ ಆಗಿ ಸೈಲೆಂಟ್ ಆಗ್ತೀವಿ. ಏನಕ್ಕೆ? ಇನ್ ದ ಸೈಲೆನ್ಸ್ ಮೆನಿ ಥಿಂಗ್ಸ್ ಹ್ಯಾಪನ್. ಓಕೆ, ಮೌನದಲ್ಲಿ ವಿಸ್ಮಯ ಶಕ್ತಿ ಇದೆ. ಈ ಮೌನದ ವಿಸ್ಮಯ ಶಕ್ತಿಯನ್ನ ಅನುಭವಿಸಿ ಬಿಸ್ನೆಸ್ನ ಬೆಳೆಸ್ಕೊಳ್ಳಿ. ಧನ್ಯವಾದಗಳು.